ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂದು ನಾವು ಒಳ್ಳೆಯ ಗುಣ ಇಲ್ಲದ ಹೆಂಗಸಿನ ಕೆಟ್ಟ ಅಭ್ಯಾಸಗಳನ್ನು ತಿಳಿದುಕೊಳ್ಳೋಣ. ಇವತ್ತು ನಾನು ಹೇಳೋ ವಿಷಯ ಮನೋವಿಜ್ಞಾನದ ಮೇಲೆ ಆಧರಿಸಿ ಹೇಳಲಾಗಿದೆ. ಸ್ನೇಹಿತರೆ, ಕೆಟ್ಟ ಹೆಂಗಸಿನ ಮೊದಲ ಗುಣ ಎಲ್ಲಾ ಟೈಮ್ಲೂ ಜಗಳ, ಕಿರಿಕ್ ಮಾಡ್ತಾ ಇರೋದು. ಹೌದು, ಜಗಳ ಮಾಡೋಕೆ ಇಷ್ಟಪಡೋ ಈ ಹೆಣ್ಣು ಮಕ್ಕಳಿಗೆ ಜನ ನೋಡ್ಬೇಕು, ಗಮನ ಕೊಡಬೇಕು ಅನ್ನೋ ಆಸೆ ಇರುತ್ತೆ. ಇನ್ನು ಕೆಟ್ಟ ಹೆಂಗಸರು ತಮ್ಮ ಕೆಲಸ ಆಗೋಕೆ ಬೇರೆಯವರಿಗೆ ಮೋಸ ಮಾಡ್ತಾರೆ. ಕೆಟ್ಟ ಗುಣದ ಹೆಂಗಸರು ಬೇರೆಯವರ ಬಗ್ಗೆ ತಪ್ಪು ಭಾವನೆ ಹೊಂದುವುದು, ಮಾತಾಡದೇ ಇರೋದು, ಬೆದರಿಸೋದು ಮಾಡತ್ತಾರೆ. ಇಂಥ ಕೆಲಸ ಯಾರ ಮಾಡತ್ತಾರೆ, ಅವರಿಗೆ ಭಾವನೆಗಳ ಬಗ್ಗೆ ಗೊತ್ತಿಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ಇನ್ನು ಬೇರೆಯವರ ಮನೆಗೆ ಹೇಳದೆ ಬರೋದು, ಗುಟ್ಟಾಗಿರೋ ವಿಷಯಗಳನ್ನ ಕೇಳೋದು, ಪ್ರತಿ ಸಣ್ಣ ವಿಷಯದಲ್ಲೂ ಉತ್ತರ ಕೊಡಬೇಕು ಅಂತ ಒತ್ತಾಯ ಮಾಡೋದು, ಇಂಥ ಗುಣಗಳು ಸರಿಯಲ್ಲ. ಅದರಂತೆ ಎಲ್ಲರನ್ನೂ ಟೀಕೆ ಮಾಡೋದು, ಕೀಳಾಗಿ ಕಾಣೋದು, ಗಾಸಿಪ್ ಮಾಡೋದು, ಅವಮಾನ ಮಾಡೋದು, ಬೇರೆಯವರನ್ನ ನಗಿಸೋಕೆ ಅಂತ ಕೆಟ್ಟದಾಗಿ ಮಾತಾಡೋದು, ಹೀಗೆ ಮಾಡಿದ್ರೆ ಅಂತಹ ಹೆಂಗಸರಿಗೆ ಅವರಿಗೆ ತಮ್ಮ ಬಗ್ಗೆನೇ ಕಾನ್ಫಿಡೆನ್ಸ್ ಇಲ್ಲ ಅಂತ ಅರ್ಥ ತಿಳಿದುಕೊಳ್ಳಿ. ಹೆಚ್ಚಾಗಿ ತಪ್ಪು ಮಾಡಿದ್ರೆ ಒಪ್ಕೊಳ್ಳಲ್ಲ. ಹೌದು, ಕೆಟ್ಟ ಹೆಂಗಸಿನ ಮತ್ತೊಂದು ಗುಣ ಏನ ಅಂದ್ರೆ ತಪ್ಪು ಮಾಡಿದ್ರೆ ಒಪ್ಪಿಕೊಳ್ಳದೇ ಇರೋದು. ಇದರ ಜೊತೆಗೆ ಬೇರೆಯವರಲ್ಲಿ ಅಸೂಯೆ ಹುಟ್ಟಿಸ್ತಾರೆ, ಸ್ಪರ್ಧೆ ಮಾಡ್ತಾರೆ. ಎಲ್ಲಾ ಟೈಮ್ಲೂ ತಾವೇ ದೊಡ್ಡವರು ಅಂತ ತೋರಿಸಿಕೊಳ್ಳೋಕೆ ಪ್ರಯತ್ನ ಮಾಡೋದು, ಅಸೂಯೆ ಹುಟ್ಟಿಸೋದು, ಹೀಗೆ ಮಾಡಿದ್ರೆ ಅವರಿಗೆ ತಮ್ಮ ಬಗ್ಗೆನೇ ಭಯ ಇರುತ್ತೆ. ಇನ್ನು ಇಂತಹ ಹೆಂಗಸರು ಕೋಪದಿಂದ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾರೆ. ಕೋಪ ತೋರಿಸಿ ಎಲ್ಲರನ್ನೂ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾರೆ, ಅವರಿಗೆ ಬೇರೆಯವರ ಅಭಿಪ್ರಾಯ ಒಪ್ಕೊಳ್ಳೋಕೆ ಆಗಲ್ಲ. ತಮ್ಮನ್ನ ಬದಲಾಯಿಸಿಕೊಳ್ಳೋಕೆ ಪ್ರಯತ್ನ ಮಾಡಲ್ಲ. ಬೆಳೆಯೋಕೆ, ಬದಲಾಗೋಕೆ ರೆಡಿ ಇಲ್ಲ ಅಂದ್ರೆ ಅವರು ಒಳ್ಳೆ ಗುಣ ಇರೋರಲ್ಲ ಅಂತ ಅರ್ಥ.